ನಮಸ್ಕಾರ ಸ್ನೇಹಿತರೆ, ಎಮ್.ಆರ್. ಲರ್ಡ್ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಫೈರ್ಮ್ಯಾನ್ ಹುದ್ದೆಗಳ ಹೊಸ ನೇಮಕಾತಿ ಆರಂಭವಾಗಿದೆ. ಅಂದರೆ ಇಲ್ಲಿ ಫೈರ್ ಆಪರೇಟರ್ ಅಂತ ಹೇಳಿ ಹೊಸ ಹುದ್ದೆಗಳ ನೇಮಕಾತಿಯನ್ನು ಕಾಲ್ಫರ್ ಮಾಡಲಾಗಿದ್ದು, ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಶೈಕ್ಷಣಿಕ ಅರ್ಹತೆಯನ್ನು ಎಷ್ಟು ಮುಗಿಸಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಹಾಗೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತು ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ, ಇಲ್ಲಿ ಫೈರ್ಮ್ಯಾನ್ ಅಂತ ಹೇಳಿ ಇದರಲ್ಲಿ ಯಾವ್ಯಾವ ಹುದ್ದೆಗಳು ಬರುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಏನಪ್ಪ ಅಂದರೆ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಇದರ ಒಂದು ಮಾಹಿತಿಯನ್ನು ನೋಡ್ತಾ ಹೋದರೆ, ಅಂದರೆ ಇಲ್ಲಿ ಯಾವುದೇ ಪರೀಕ್ಷೆ ಇಲ್ಲ, ಕೇವಲ ನೇರ ನೇಮಕಾತಿ ಮೂಲಕ ಈ ಒಂದು ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿಬಿಟ್ರೆ ಅಂದರೆ ಇಲ್ಲಿ ಯಾವ್ಯಾವ ಹುದ್ದೆಗೆ ಎಷ್ಟು ಪೋಸ್ಟ್ಗಳನ್ನು ಹಂಚಿಕೆ ಮಾಡಿದರೆ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಏನಪ್ಪ ಅಂದರೆ ನೀವು ಕೊನೆವರೆಗೂ ನೋಡಿ. ಈಗ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ನಿಯೋಜನೆ ಹಕ್ಕುಗಳನ್ನು ಒಳಗೊಂಡಂತೆ ಇಲ್ಲಿ ಒಟ್ಟು 7,313 ಹುದ್ದೆಗಳನ್ನು ಮಂಜೂರು ಮಾಡಲಾಗಿದೆ. ಸೊ ಇದರಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಆಗಿರ್ಬೋದು, ಅಗ್ನಿಶಾಮಕ ಚಾಲಕ ಆಗಿರ್ಬೋದು, ಚಾಲಕ ತಂತ್ರಜ್ಞ ಹಾಗೂ ಅಗ್ನಿಶಾಮಕ ಸೇರಿದಂತೆ ಒಟ್ಟು 5,523 ನೇರ ನೇಮಕಾತಿ ಹುದ್ದೆಗಳಾಗಿರುತ್ತೆ. ಆಡಳಿತಾತ್ಮಕ ಹಿತದೃಷ್ಟಿ ಹಾಗೂ ಆರ್ಥಿಕ ಮಿತವ್ಯಯ ಸಾಧಿಸುವ ಉದ್ದೇಶದಿಂದಾಗಿ ಇಲ್ಲಿ ಏನಪ್ಪ ಅಂತಂದರೆ 3 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ಯಾವ್ಯಾವ ಅಂತಂದರೆ, ಮೊದಲನೇದಾಗಿ ಅಗ್ನಿಶಾಮಕ, ಎರಡನೇದಾಗಿ ಅಗ್ನಿಶಾಮಕ ಚಾಲಕ ಮತ್ತು ಮೂರನೇದಾಗಿ ಚಾಲಕ ತಂತ್ರಜ್ಞ ಅಂತ ಈ 3 ಹುದ್ದೆಗಳನ್ನು ಒಂದುಗೂಡಿಸಿ ಏನಪ್ಪ ಅಂತಂದರೆ ಫೈರ್ ಆಪರೇಟರ್ ಅಂತ ಹೆಸರಿಸಿ ಮರುಪದನಾಮೀಕರಿಸಲು ಇಲಾಖೆಯು ಯೋಜಿಸಲಾಗಿದೆ. ಸೊ ಈ ಕೆಳಗಂಡಂತೆ ಒಂದಿಷ್ಟು ಪ್ರಸ್ತಾವನೆಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ಅದಕ್ಕೂ ಮುಂಚೆ ಇಲ್ಲಿ ಏನಪ್ಪ ಅಂತಂದರೆ 7,313 ಹುದ್ದೆಗಳನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿ 5,523 ಹುದ್ದೆಗಳು ಏನಪ್ಪ ಅಂತಂದರೆ ನೇರ ನೇಮಕಾತಿ ಮೂಲಕ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಂತ ಕಾಯ್ತಾ ಇದ್ರು ಅಂಥವ್ರಿಗೆ ಏನಪ್ಪ ಅಂದರೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಠಾಣಾಧಿಕಾರಿ ಆಗಿರ್ಬೋದು, ಚಾಲಕ ತಂತ್ರಜ್ಞ ಆಗಿರ್ಬೋದು, ಅಗ್ನಿಶಾಮಕ ಚಾಲಕ ಆಗಿರಬಹುದು ಮತ್ತು ಅಗ್ನಿಶಾಮಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ನಾನು ಆಲ್ರೆಡಿ ಹೇಳಿದೆ ಏನಪ್ಪ ಅಂತಂದರೆ 5,523 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲು ಏನಪ್ಪ ಅಂದರೆ ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಈ ಹುದ್ದೆಗಳ ಮಂಜೂರಾತಿ ಆಗಿರ್ಬೋದು, ಭರ್ತಿ ಆಗಿರ್ಬೋದು, ಖಾಲಿ ಸ್ಥಾನಗಳು ಎಷ್ಟಿವೆ, ಇಲ್ಲಿ ಶೇಕಡಾವಾರು ಕೂಡ ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿ ನಿಮಗೆ ಈಗ ಕೊಡಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಎಲ್ಲ ಮಾಹಿತಿಯನ್ನು ನಿಮಗೆ ನೋಡೋದಾದರೆ ನೋಡಿ, ಮೊದಲಿಗೆ ಹುದ್ದೆ ಹೆಸರು ಹಾಗೂ ವೇತನ ಶ್ರೇಣಿ ಆಗಿರ್ಬೋದು, ನೇಮಕಾತಿಗೆ ಏನೇನು ವಿದ್ಯಾರ್ಹತೆ ಬೇಕು ಅದನ್ನು ನೋಡೋಣ. ಹಾಗೆ ಇಲ್ಲಿ ಒಟ್ಟು ಮಂಜೂರಾಗಿರೋ ಹುದ್ದೆಗಳ ಸಂಖ್ಯೆ ಎಷ್ಟು ಮತ್ತು ಇದರಲ್ಲಿ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಎಷ್ಟು, ಹಾಗೆ ಇಲ್ಲಿ ಮುಂದಿನ ಪದೋನ್ನತಿ ಹುದ್ದೆ ಯಾವುದು ಮತ್ತು ವೇತನ ಶ್ರೇಣಿ ಎಷ್ಟು ಸಿಗುತ್ತೆ. ಅಂದರೆ ಈಗ ನೀವು ಒಂದು ಯಾವುದೇ ಹುದ್ದೆಗೆ ಆಯ್ಕೆಯಾಗಿರ್ತೀರ, ಅದರ ಪ್ರಮೋಷನ್ ಆಗಿ ಯಾವ ಹುದ್ದೆನ ಕೊಡ್ತಾರೆ ಮತ್ತು ಅದಕ್ಕೆ ವೇತನ ಶ್ರೇಣಿ ಎಷ್ಟಿರುತ್ತೆ, ಹಾಗೆ ಇಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ಎಷ್ಟು, ಇದರಲ್ಲಿ ಇಲಾಖೆಯಲ್ಲಿ ಮಂಜೂರಾದ ಒಟ್ಟು ಹುದ್ದೆಗಳ ಸಂಖ್ಯೆಯಲ್ಲಿ ಅಗ್ನಿಶಾಮಕ ಪ್ಲಸ್ ಪ್ರಮುಖ ಅಗ್ನಿಶಾಮಕರು ಏನಪ್ಪ ಅಂದರೆ ಹೊಂದಿರುವ ಶೇಕಡಾವಾರು ಪಾಲು ಎಷ್ಟು, ಎಲ್ಲ ಮಾಹಿತಿ ನಿಮಗೆ ಈಗ ಕೊಡ್ತೀನಿ ನೋಡಿ. ಮೊದಲನೇ ಹುದ್ದೆ ಬಂದುಬಿಟ್ಟು ಇಲ್ಲಿ ಅಗ್ನಿಶಾಮಕ ಅಂತ ಹೇಳಿ, ಅಗ್ನಿಶಾಮಕ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ ಎಷ್ಟಿರುತ್ತೆ ಅಂತಂದರೆ 37,500 ರೂಪಾಯಿದಿಂದ 76,100 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಹಾಗೆ ಇಲ್ಲಿ ನೀವು ಈ ಒಂದು ಅಗ್ನಿಶಾಮಕ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ಕೇವಲ SSLC ಪಾಸಾಗಿದ್ದರೆ ಸಾಕು, ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ಒಟ್ಟು ಅಗ್ನಿಶಾಮಕ ಹುದ್ದೆಗಳಿಗೆ ಮಂಜೂರಾಗಿರುವಂಥ ಪೋಸ್ಟ್ಗಳ ಸಂಖ್ಯೆ ಬಂದುಬಿಟ್ಟು 4,103 ಏನಪ್ಪ ಅಂದರೆ ಪೋಸ್ಟ್ಗಳನ್ನು ಮಂಜೂರು ಮಾಡಿದ್ದಾರೆ. ಇಲ್ಲಿ ಈ ಒಂದು ಅಗ್ನಿಶಾಮಕ ಹುದ್ದೆಯಿಂದ ಪದೋನ್ನತಿ ಪಡೆದ ನಂತರ ನಿಮಗೆ ಯಾವ ಹುದ್ದೆ ಕೊಡ್ತಾರೆ ಅಂತಂದರೆ ಪ್ರಮುಖ ಅಗ್ನಿಶಾಮಕ ಅಂತ ಹೇಳಿ ಹುದ್ದೆಗೆ ಏನಪ್ಪ ಅಂದರೆ ನಿಮಗೆ ಪದೋನ್ನತಿ ನೀಡಲಾಗುತ್ತೆ. ಸೊ ಇಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 44,425 ರೂಪಾಯಿದಿಂದ 83,700 ರೂಪಾಯಿವರೆಗೆ ತಿಂಗಳ ವೇತನ ನೀಡಲಾಗುತ್ತೆ. ಇಲ್ಲಿ ಮಂಜೂರಾಗಿರೋ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 1,073. ಟೋಟಲ್ ಆಗಿ ಇಲ್ಲಿ 5,173 ಹುದ್ದೆಗಳನ್ನು ಕಾಲ್ಫರ್ ಮಾಡಿದೆ.
ಸೊ ಇಲ್ಲಿ ಎರಡನೇ ಹುದ್ದೆ ಬಂದುಬಿಟ್ಟು ಅಗ್ನಿಶಾಮಕ ಚಾಲಕ ಅಂತ. ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 44,425 ರೂಪಾಯಿದಿಂದ 83,700 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ SSLC ಪಾಸಾಗಿದ್ದರೆ ಸಾಕು. ಇದರ ಜೊತೆಗೆ ಹೆವಿ ಬ್ಯಾಜ್ ಲೈಸೆನ್ಸ್ ಕೂಡ ಹೊಂದಿರಬೇಕು. ಅಂದರೆ ಮಾತ್ರ ನಿಮಗೆ ಈ ಒಂದು ಹುದ್ದೆಗೆ ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಅಗ್ನಿಶಾಮಕ ಚಾಲಕ ಹುದ್ದೆಗೆ ಮಂಜೂರಾಗಿರುವ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 1,195 ಪ್ಲಸ್ 15 ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿಸಿ ಒಟ್ಟು 1,210 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗಿದೆ. ಮಂಜೂರು ಮಾಡಲಾಗಿದೆ. ಇದರಲ್ಲಿ ನೋಡಿ, ಅಗ್ನಿಶಾಮಕ ಚಾಲಕದಿಂದ ಪದೋನ್ನತಿ ಪಡೆದ ನಂತರ ನಿಮಗೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಅಂತ ಮತ್ತೊಂದು ಏನಪ್ಪ ಅಂದರೆ ಹುದ್ದೆಗೆ ಪ್ರಮೋಷನ್ ನೀಡಲಾಗುತ್ತೆ. ಇಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 49,050 ರೂಪಾಯಿದಿಂದ 92,500 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಇಲ್ಲಿ ಮಂಜೂರಾಗಿರೋ ಹುದ್ದೆಗಳ ಸಂಖ್ಯೆ 73 ಹುದ್ದೆಗಳು. ಹಾಗೆ ಇಲ್ಲಿ ಟೋಟಲ್ ಆಗಿ ನೋಡ್ತಾ ಹೋದರೆ 1,210 ಅಗ್ನಿಶಾಮಕ ಚಾಲಕ ಮತ್ತು 73 ಸೇರಿ ಒಟ್ಟು 1,475 ಹುದ್ದೆಗಳನ್ನು ಏನಪ್ಪ ಅಂದರೆ ಮಂಜೂರು ಮಾಡಲಾಗಿದೆ. ಇಲ್ಲಿ ಚಾಲಕ ತಂತ್ರಜ್ಞ ಹುದ್ದೆಯನ್ನು ನೋಡ್ತಾ ಹೋದರೆ ಇಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 44,425 ರೂಪಾಯಿದಿಂದ 83,700 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಇಲ್ಲಿ ಈ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕಂತಂದರೆ SSLCಯಲ್ಲಿ ಪಾಸಾಗಿರಬೇಕು. ಇದರ ನಂತರ ಭಾರಿ ವಾಹನ ಚಾಲನೆ ಅಂದರೆ ಹೆವಿ ಬ್ಯಾಜ್ ಲೈಸೆನ್ಸ್ ಇರಬೇಕು. ಜೊತೆಗೆ ITIಯನ್ನು ಕೂಡ ಕಂಪ್ಲೀಟ್ ಮಾಡಿರಬೇಕು. ಇಲ್ಲಿ ಏನಪ್ಪ ಅಂದರೆ ಚಾಲಕ ತಂತ್ರಜ್ಞ ಹುದ್ದೆಗೆ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 192 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗಿದೆ. ನೀವು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬೇಕಂತಂದರೆ ವಿದ್ಯಾರ್ಥಿ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಅದನ್ನು ಹೇಳ್ತೀನಿ ನೋಡಿ. ಸೊ ಇಲ್ಲಿ ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಹುದ್ದೆಗೆ SSLC ಉತ್ತೀರ್ಣತೆ ಆಧಾರದ ಮೇರೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ. ಸೊ ಯಾವುದೇ ರೀತಿಯಲ್ಲಿ ಪರೀಕ್ಷೆ ಇರುವುದಿಲ್ಲ, ಕೇವಲ ನೇರ ನೇಮಕಾತಿ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕಾಗಿ ಏನಪ್ಪ ಅಂದರೆ ಈ ಒಂದು ಫೈರ್ಮ್ಯಾನ್ ಹುದ್ದೆ ಬಗ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ದಯವಿಟ್ಟು ಏನಪ್ಪ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ಅಗ್ನಿಶಾಮಕ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳಿಗೆ 37,500 ರೂಪಾಯಿದಿಂದ 76,100 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಮುಂದುವರೆದಂತೆ ಈ ಹುದ್ದೆಯಿಂದ ಪ್ರಮುಖ ಅಗ್ನಿಶಾಮಕ ಹುದ್ದೆಗೆ ಪದೋನ್ನತಿ ಕೂಡ ನೀಡಲಾಗುತ್ತೆ. ಎರಡನೇದಾಗಿ ನೋಡ್ತಾ ಹೋದರೆ ಅಗ್ನಿಶಾಮಕ ಚಾಲಕ ಹುದ್ದೆಗೆ SSLC ಪಾಸಾಗಿದ್ದರೆ ಸಾಕು. ಇದರ ಜೊತೆಗೆ ಭಾರಿ ವಾಹನ ಚಾಲನಾ ಪರವಾನಗಿ ಅಂದರೆ ಹೆವಿ ಬ್ಯಾಜ್ ಲೈಸೆನ್ಸ್ ಇರಬೇಕು. ಇದು ಕೂಡ ನೇರ ನೇಮಕಾತಿ ಮೂಲಕ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಇದರ ವೇತನ ಶ್ರೇಣಿ ಬಂದುಬಿಟ್ಟು 44,425 ರೂಪಾಯಿದಿಂದ 83,700 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಹಾಗೆ ಇಲ್ಲಿ ಮೂರನೇ ಹುದ್ದೆಯನ್ನು ನೋಡೋದಾದರೆ ಚಾಲಕ ತಂತ್ರಜ್ಞ. ಇಲ್ಲಿ ಕೂಡ SSLC ಜೊತೆಗೆ ITI ಪಾಸಾಗಿರಬೇಕು. ಇದರ ನಂತರ ನೀವು ಹೆವಿ ಬ್ಯಾಜ್ ಲೈಸೆನ್ಸನ್ನು ಹೊಂದಿರಬೇಕು. ಇದರ ಪ್ರಕಾರ ಏನಪ್ಪ ಅಂದರೆ ಇಲ್ಲಿ ಕೂಡ ನೇರ ನೇಮಕಾತಿ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. ನೋಡಿ, ಇಲಾಖೆಯಲ್ಲಿ ಅಗ್ನಿಶಾಮಕ ಚಾಲಕ ಹಾಗೆ ಚಾಲಕ ತಂತ್ರಜ್ಞರವರ ಪದೋನ್ನತಿ ಹಂತಗಳನ್ನು ನೋಡ್ತಾ ಹೋದರೆ ನೋಡಿ, ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿಶಾಮಕ ಹುದ್ದೆಗಳು ಇದ್ದು ಅಗ್ನಿಶಾಮಕರುಗಳು ಪ್ರಮುಖ ಅಗ್ನಿಶಾಮಕರಾಗಿ ಪದೋನ್ನತಿ ಪಡೆದ ನಂತರವೇ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಪದೋನ್ನತಿ ನೀಡಲಾಗುತ್ತಿದೆ. ನೋಡಿ, ಆಲ್ರೆಡಿ ಹೇಳಿದ ಪ್ರಕಾರ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿಶಾಮಕ ಹುದ್ದೆಗಳಿವೆ. ಅಗ್ನಿಶಾಮಕರುಗಳು ಏನಿರ್ತಾರೆ ಅವರು ಪ್ರಮುಖ ಅಗ್ನಿಶಾಮಕರಾಗಿ ಪದೋನ್ನತಿ ಪಡೆದ ನಂತರವೇ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯಾಗಿ ಪದೋನ್ನತಿ ನೀಡಲಾಗುತ್ತಿದೆ. ಹಾಗೆ ಕಡಿಮೆ ಸಂಖ್ಯೆಯಲ್ಲಿರುವ ಅಗ್ನಿಶಾಮಕ ಚಾಲಕ ಆಗಿರ್ಬೋದು, ಚಾಲಕ ತಂತ್ರಜ್ಞರವರುಗಳು ಪದೋನ್ನತಿಯಲ್ಲಿ ನೇರವಾಗಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆಗೆ ಪದೋನ್ನತಿ ನೀಡುತ್ತಿರುವುದರಿಂದ ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ ಹುದ್ದೆಗಳ ಪದೋನ್ನತಿಯಲ್ಲಿ ತಾರತಮ್ಯ ಉಂಟಾಗುತ್ತಿವೆ. ಸೊ ಈಗ ನೋಡ್ತಾ ಹೋದರೆ ಇಲ್ಲಿ ಮೊದಲಿಗೆ 3 ಹುದ್ದೆಗಳನ್ನು ಸೇರಿ ಫೈರ್ ಆಪರೇಟರ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದಕ್ಕೂ ಮುಂಚೆ ನೋಡಿ, ಹೊರ ರಾಜ್ಯಗಳಾದ ದೆಹಲಿ, ಒಡಿಸ್ಸಾ ಹಾಗೂ ಇತರೆ ರಾಜ್ಯಗಳಲ್ಲಿ ನೇರ ನೇಮಕಾತಿ ಮೂಲಕ ಫೈರ್ ಆಪರೇಟರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು, ಬೇರೆ ರಾಜ್ಯಗಳಲ್ಲಿರುವಂತೆ ಫೈರ್ ಆಪರೇಟರ್ ನೇಮಕಾತಿ ಮಾನದಂಡಗಳನ್ನು ವೃಂದ ಮತ್ತು ನೇಮಕಾತಿ ಸಮಿತಿ ಸಭೆಯಲ್ಲಿ ಅಭ್ಯಸಿಸಿದ್ದು, ಅಂದರೆ ಅದನ್ನು ಪರಿಶೀಲನೆ ಮಾಡಿ ಅಲ್ಲಿನ ನೇಮಕಾತಿ ನಿಯಮಗಳು ಹಾಗೂ ಪದೋನ್ನತಿ ಕರ್ತವ್ಯ ನಿರ್ವಹಣೆ ಒಳಗೊಂಡಂತೆ ಏನಪ್ಪ ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಫೈರ್ ಆಪರೇಟರ್ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲೂ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ.